ಇರಾನ್ ಇಸ್ರೇಲ್ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಒಂದ್ ಕಡೆ ಇರಾನ್ ಪರವಾಗಿ ರಷ್ಯಾ ಮತ್ತು ಚೀನಾ ಸೇರಿದಂತೆ ಕೆಲವು ದೇಶಗಳು ನಿಂತಿದ್ರೆ, ಮತ್ತೊಂದ್ ಕಡೆ ಇಸ್ರೇಲ್ ಪರ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ನಿಂತಿವೆ. ಇಸ್ರೇಲ್ನ ಮತ್ತು ಇರಾನ್ ನಡುವಿನ ಯುದ್ಧದಿಂದ ಜಗತ್ತು ಎರಡು ಬಣಗಳು ಸೇರಿ ಮತ್ತೊಂದು ಮಹಾಯುದ್ಧಕ್ಕೆ ಸಜ್ಜಾಗುತ್ತಿರುವಂತೆ ತೋರುತ್ತಿದೆ. ಸದ್ಯಕ್ಕೆ ಯುದ್ಧ ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲ. ಈ ನಡುವೆ ಇಸ್ರೇಲ್ ಇರಾನ್ ಮೇಲೆ ಮಾಡುತ್ತಿರುವ ನಿರಂತರ ದಾಳಿಯಿಂದ ಇರಾನ್ ಶೋಚನೀಯ ಪರಿಸ್ಥಿತಿಗೆ ತಲುಪಿದೆ. ಈಗಾಗಲೇ ಇರಾನ್ ನಾಶಕ್ಕೆ ಕೇವಲ 24ರಿಂದ 48 ಗಂಟೆ ಬಾಕಿ ಉಳಿದಿವೆ ಅಂತ ಇಸ್ರೇಲ್ ಶಾಕಿಂಗ್ ಹೇಳಿಕೆ ನೀಡಿತ್ತು. ಇನ್ನು 48 ಗಂಟೆಗಳಲ್ಲಿ ಇರಾನ್ ಕತೆ ಮುಗಿದೇ ಹೋಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿತ್ತು. ಅದು ಅಲ್ಲದೆ ಇರಾನ್ಗೆ ಮಿತ್ರ ರಾಷ್ಟ್ರಗಳೆಲ್ಲ ಕೈಕೊಟ್ಟಿದ್ವು. ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿಗೆ ಶಕ್ತಿಯಾಗಿದ್ದ ಅವರ ಆಪ್ತ ಸ್ನೇಹಿತರು ಯುದ್ಧದಲ್ಲಿ ಅಸುನೀಗಿದ್ದಾರೆ. ಮತ್ತೊಂದ್ ಕಡೆ ಇರಾನ್ ನಾಯಕ ಖಮೇನಿಯನ್ನು ಹತ್ಯೆ ಮಾಡುವುದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡಿದೆ. ಇರಾನ್ ಒಬ್ಬಂಟಿಯಾಗಿತ್ತು. ಇರಾನ್ ದೇಶದ ಆಪ್ತ ಮಿತ್ರ ರಾಷ್ಟ್ರಗಳಾದ ರಷ್ಯಾ, ಚೀನಾ, ಉತ್ತರ ಕೊರಿಯಾ ದೇಶಗಳು ಬಾಹ್ಯ ಬೆಂಬಲ ಕೊಟ್ಟು ಸುಮ್ಮನಾಗಿದ್ವು. ನಿರ್ಣಾಯಕರಾಗಿ ಸನ್ನಿವೇಶದಲ್ಲಿ ಇರಾನ್ ದೇಶದ ಸಹಾಯಕ್ಕೆ ಬರಲೇ ಇಲ್ಲ. ಕಷ್ಟದ ಸಂದರ್ಭಗಳಲ್ಲಿ ಯಾವಾಗಲೂ ಬೆಂಬಲ ಕೊಡ್ತಿದ್ದ ಲೆಬನಾನ್ನ ಹಿಜ್ಬುಲ್ಲಾ, ಪ್ಯಾಲೆಸ್ಟೈನ್ನ ಹಮಾಸ್, ಯೆಮೆನ್ನ ಹುತಿ ಮತ್ತು ಇರಾಕ್ನ ಶಿಯಾ ಬಂಡುಕೋರ ಸಂಘಟನೆಗಳು ಕೂಡ ಸೈಲೆಂಟ್ ಆಗ್ಬಿಟ್ವು. ಒಟ್ಟಾರೆ ಸಮರಾಂಗಣದಲ್ಲಿ ಇರಾನ್ ಏಕಾಂಗಿಯಾಗಿತ್ತು. ಆದ್ರೆ ಯಾವಾಗ ಇಸ್ರೇಲ್ ಇರಾನ್ ಸಮರಕ್ಕೆ ಅಮೆರಿಕ ಎಂಟ್ರಿ ಆಗುವ ಮಾಹಿತಿ ಕನ್ಫರ್ಮ್ ಆಯ್ತೋ, ಆಗ ರಷ್ಯಾ ಇರಾನ್ ಪರವಾಗಿ ನಿಂತು ಬಿಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ ಹೊಡೆದಾಡ್ಕೊಳ್ತಿವೆ, ಹಾಗಾಗಿ ನಾವು ಶಾಂತಿ ಮಾತುಕತೆಗೆ ಸಿದ್ಧತೆ ನಡೆಸ್ತಿದ್ದೇವೆ, ನೀವು ಸೈಲೆಂಟ್ ಆಗಿ ಇದ್ಬಿಡಿ, ಒಂದ್ ವೇಳೆ ನೀವು ಎಂಟ್ರಿ ಕೊಟ್ರೆ ನಾವು ಎಂಟ್ರಿ ಕೊಡ್ಬೇಕಾಗುತ್ತೆ ಅಂತ ರಷ್ಯಾ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ. ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತಾನೆ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದುರಂಕಾರದ ಮಾತುಗಳಿಗೆ ರಷ್ಯಾ ಖಡಕ್ ಉತ್ತರ ಕೊಟ್ಟಿದೆ. ರಷ್ಯಾ ವಿದೇಶಾಂಗ ಇಲಾಖೆ ವಕ್ತಾರೆ ಮಾರಿಯಾ ಜಕ್ರೋವಾ ಅವರು ಈ ಬಗ್ಗೆ ಮಾತನಾಡಿ, ಇಸ್ರೇಲ್ ಪರವಾಗಿ ಅಮೆರಿಕ ನೇರವಾಗಿ ಯುದ್ಧಕ್ಕೆ ಇಳಿದರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಎಂದಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ದಿಢೀರ್ ಅಂತ ಇರಾನ್ಗೆ ರಷ್ಯಾ ಬೆಂಬಲ ವ್ಯಕ್ತಪಡಿಸಿದೆ. ಅಲ್ಲದೆ ಮಿಲಿಟರಿ ಹಸ್ತಕ್ಷೇಪದ ವಿರುದ್ಧ ಅಮೆರಿಕಾಗೆ ಎಚ್ಚರಿಕೆಯನ್ನು ನೀಡಿದೆ. ಇಸ್ರೇಲ್ ಇರಾನ್ ಸಮರಕ್ಕೆ ಅಮೆರಿಕ ಪ್ರವೇಶ ಖಚಿತವಾಗಿರುವ ಹಿನ್ನೆಲೆಯಲ್ಲಿ ರಷ್ಯಾ ಕೂಡ ಇದೀಗ ಎಂಟ್ರಿ ಕೊಡದಿದ್ದು ಮಹಾಸಮರದ ಆತಂಕ ಮೂಡಿದೆ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಇಸ್ರೇಲ್ ಪರವಾಗಿ ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪ ಮಾಡಿದ್ರೆ ಮಧ್ಯಪ್ರಾಚ್ಯದಲ್ಲಿ ಆತಂಕ ಹೆಚ್ಚಾಗಲಿದೆ ಎಂದಿದ್ದ ರಷ್ಯಾ ಉಭಯ ದೇಶಗಳ ನಡುವೆ ಶಾಂತಿ ಮಾತುಕತೆಗೆ ಕರೆ ನೀಡಿತ್ತು. ಆಗ ಶಾಂತಿ ಸ್ಥಾಪನೆಗಾಗಿ ರಷ್ಯಾದ ಮಧ್ಯಸ್ಥಿಕೆ ಸಾಧ್ಯತೆಯ ಬಗ್ಗೆ ಟ್ರಂಪ್ ವ್ಯಂಗ್ಯವಾಗಿ ಮಾತನಾಡಿದ್ರು. ಇದರ ಜೊತೆಗೆ ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತಮ್ಮ ಜೊತೆ ಸೇರಲಿದೆ ಅಂತ ಇಸ್ರೇಲ್ ಈಗಾಗಲೇ ಹೇಳಿಕೊಂಡಿದೆ. ಇದರ ಬೆನ್ನಲ್ಲೇ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಅಮೆರಿಕ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದು, ಅಮೆರಿಕ ಎಂಟ್ರಿ ಕೊಟ್ರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಲಿದೆ. ಆದ್ರೆ ಇರಾನ್ ಮೇಲೆ ದಾಳಿ ಮಾಡಬೇಕೇ ಬೇಡವೇ ಎಂಬುದನ್ನು ಟ್ರಂಪ್ 2 ವಾರಗಳಲ್ಲಿ ನಿರ್ಧರಿಸಲಿದ್ದಾರೆ ಅಂತ ಶ್ವೇತಭವನದಿಂದ ಮಾಹಿತಿ ಬಂದಿದೆ. ಈ ವಿಚಾರ ಸಾಕಷ್ಟು ಆತಂಕ ಮೂಡಿಸಿದೆ. ಇದೀಗ ಅಮೆರಿಕ ಈ ಯುದ್ಧಕ್ಕೆ ಧುಮುಕಿದರೆ ಅದು ಗಂಭೀರ ಪರಿಣಾಮ ಬೀರಬಹುದು ಅಂತ ರಷ್ಯಾ ಹೇಳಿದೆ. ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪವನ್ನು ರಷ್ಯಾ, ಚೀನಾ, ಉತ್ತರ ಕೊರಿಯಾ ದೇಶಗಳು ಖಂಡಿಸುತ್ತಿವೆ. ಬಲ ಪ್ರಯೋಗದಿಂದ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಅಂತ ಇರಾನ್ನ ಮಿತ್ರ ರಾಷ್ಟ್ರಗಳು ವಾದಿಸಿವೆ. ಒಟ್ಟಾರೆ ಅಮೆರಿಕ ಏನಾದ್ರೂ ಈ ರಣರಂಗಕ್ಕೆ ಪ್ರವೇಶ ಮಾಡಿದ್ರೆ ಮತ್ತೊಂದು ಮಹಾಯುದ್ಧ ನಡೆದರೂ ಅಚ್ಚರಿಯಿಲ್ಲ. ಯಾವುದೇ ಷರತ್ತುಗಳಿಲ್ಲದೆ ಶರಣಾಗುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಸೂಚಿಸುವ ಮೂಲಕ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಬಹುದು ಎಂಬ ಸುಳಿವು ಸಹ ನೀಡಿದ್ರು. ಟ್ರಂಪ್ ನೀಡಿದ್ದ ಈ ಹೇಳಿಕೆಯ ಬಳಿಕ ರಷ್ಯಾ ಮತ್ತು ಚೀನಾ ಈ ಸಂಘರ್ಷವನ್ನು ಪರಿಹರಿಸಲು ಮೊದಲ ಕದನ ವಿರಾಮ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಬಲ ಪ್ರಯೋಗದಿಂದ ಅಂತಾರಾಷ್ಟ್ರೀಯ ವಿವಾದಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂದಿವೆ. ಅದರಲ್ಲೂ ರಷ್ಯಾ ಅಮೆರಿಕಾಗೆ ನೇರವಾಗಿ ಸೆಡ್ಡು ಹೊಡೆದಿದೆ. ನೀವು ಯುದ್ಧಕ್ಕೆ ಎಂಟ್ರಿ ಆದ್ರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ಅಂತ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದ್ದು, ಇದೀಗ ಅಮೆರಿಕ ಕೂಡ ತನ್ನ ನಿಲುವನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಿದೆ. ರಷ್ಯಾ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಸ್ಥಾಪನೆ ಮಾಡಲು ಪ್ರಯತ್ನ ನಡೆಸುತ್ತಿದೆ. ಇದಕ್ಕೆ ಚೀನಾ ಮತ್ತು ಉತ್ತರ ಕೊರಿಯಾ ಮತ್ತು ಯುಎಇ ದೇಶಗಳು ಜೊತೆಯಾಗಿವೆ. ರಷ್ಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಸ್ರೇಲ್ ಇರಾನ್ ಯುದ್ಧವನ್ನು ತಕ್ಷಣವೇ ಕೊನೆಗೊಳಿಸಲು ಮತ್ತು ಟೆಹರಾನ್ನ ಪರಮಾಣು ಸಮಸ್ಯೆಯನ್ನು ಪರಿಹರಿಸಲು ರಾಜಕೀಯ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಕರೆ ನೀಡಿವೆ. ಅಧ್ಯಕ್ಷ ಪುಟಿನ್ ತಮ್ಮ ಯುಎಇ ಅಧ್ಯಕ್ಷ ಅವರೊಂದಿಗೆ ದೂರವಾಣಿ ಸಂಭಾಷಣೆಯ ಸಂದರ್ಭದಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ.
ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಧಾನ ಮಾತುಕತೆಯ ಮಧ್ಯಸ್ಥಿಕೆ ವಹಿಸಲು ತಾವು ಸಿದ್ಧ ಎಂದು ರಷ್ಯಾ ಅಧ್ಯಕ್ಷರು ಈ ಮಾತುಕತೆ ವೇಳೆ ಭರವಸೆ ನೀಡಿದ್ದಾರೆ. ಜಗತ್ತು ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ನಿರ್ಧಾರವನ್ನು ಮತ್ತು ಅವರು ಇಡುತ್ತಿರುವ ದಿಟ್ಟ ಹೆಜ್ಜೆಯನ್ನು ಸ್ವಾಗತಿಸಿದೆ. ಪುಟಿನ್ ಅವರ ಶಾಂತಿಯ ಪಾಠ ಯುದ್ಧಕ್ಕೆ ಪ್ರಚೋದಿಸುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮುಖಭಂಗ ಮಾಡಿದೆ. ಈ ಯುದ್ಧವನ್ನು ನಿಲ್ಲಿಸಲು ಎರಡು ದೇಶಗಳೊಂದಿಗೆ ಮಾತುಕತೆ ನಡೆಸಲು ಭಾರತ ಕೂಡ ಪ್ರಯತ್ನಿಸುತ್ತಿದೆ. ಭಾರತ ಕೂಡ ಶಾಂತಿ ಸ್ಥಾಪನೆಗಾಗಿ ಮಹತ್ವ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.